ಗೀತಾ ಮಹಾತ್ಮೆ. ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖದಲ್ಲಿರುವಾಗ ತಳಮಳಗೊಳ್ಳದೆ, ಸುಖದ ಸಂಗತಿಯಲ್ಲಿ ಹಂಬಲವಿಲ್ಲದೆ, ಯಾವುದೇ ಬಯಕೆಗಳಿಲ್ಲದೆ, ಭಯವಿಲ್ಲದೆ, ಕ್ರೋಧವಿಲ್ಲದೆ ಇರುವ ಚಿಂತನಶೀಲರನ್ನು ಸ್ಥಿತಪ್ರಜ್ಞ ಎನ್ನಲಾಗುತ್ತದೆ. ವ್ಯಾಸರು ಹೇಳಿದಂತೆ ಈ ಜಗತ್ತಿನಲ್ಲಿ ಈವರೆಗೆ ಆಗಬಾರದ್ದು ಯಾವುದೂ ಆಗಿಲ್ಲ, ಹಾಗೂ ಇನ್ನು ಮುಂದೆ ಆಗುವುದೂ ಇಲ್ಲ. ಆಗಬೇಕಾದ್ದು ಆಗಿಯೇ ತೀರುತ್ತದೆ. ಅದರ ಬಗ್ಗೆ ಚಿಂತಿಸಿ ಫಲವಿಲ್ಲ ಎನ್ನುವುದು ವ್ಯಾಸರ ಮಾತಿನ ತಾತ್ಪರ್ಯ. ಜೀವನದಲ್ಲಿ ಸುಖ ದುಃಖಗಳು ಸೂರ್ಯಚಂದ್ರರಿದ್ದಂತೆ ನಿರಂತರ ಮತ್ತು ಯಾರನ್ನೂ ಬಿಡುವುದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ಸುಖ ದುಃಖಗಳು ನಾವು ಬಯಸದೇ ಬರುತ್ತದೆ. ದುಡ್ಡಿನಿಂದ ದುಃಖವನ್ನು ತಡೆಯಲಾಗದು, ಹಾಗೆಯೇ ಸುಖವನ್ನು ಖರೀದಿಸಲೂ ಆಗದು. ಸುಖವು ದುಃಖದ ಸಿದ್ಧತೆ ಹಾಗೂ ದುಃಖವು ಸುಖದ ಸಿದ್ಧತೆ ಎಂಬ ಬದುಕಿನ ದ್ವಂದ್ವವನ್ನು ಅರ್ಥೈಸಿಕೊಂಡಾಗ ಸ್ಥಿತಪ್ರಜ್ಞರಾಗಲು ಸಾಧ್ಯ. ಅಂದರೆ ಸುಖ ಬಂದಾಗ ಸಂತೋಷ ಪಡಬಾರದು ಎಂದಲ್ಲ, ಖುಷಿಯಲ್ಲಿ ಮೈಮರೆಯಬಾರದು ಎಂದಷ್ಟೇ. ದುಃಖ ಬಂದಾಗ ಮನಸ್ಸನ್ನು ಗಟ್ಟಿಯಾಗಿಸಿಕೊಳ್ಳಬೇಕು, ಹಾಗೆಯೇ ದುಃಖವನ್ನು ಸ್ವೀಕರಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಬದುಕು ದುಸ್ತರವಾಗುತ್ತದೆ. ಜೀವನದಲ್ಲಿ ಯಾವುದೇ ಒಂದು ವಸ್ತುವಿನ ಮೇಲೆ ನಮ್ಮ ಮನಸ್ಸಿನಲ್ಲಿ ಇರಬಾರದ 3 ವಿಷಯಗಳನ್ನು ಸುಂದರವಾಗಿ ಹೇಳಿದ್ದಾರೆ. ಅವುಗಳೆಂದರೆ ರಾಗ, ಭಯ, ಕ್ರೋಧ. ದುಃಖದ ಪೂರ್ವಸ್ಥಿತಿ ಭಯ. ಅತಿಯಾಗಿ ಆಸೆ ಪಡುವುದು ರಾಗ. ಆಸೆ ಪಟ್ಟ ವಸ್ತು ಸಿಗದಿದ್ದಾಗ ನಿರಾಸೆ. ಆ ವಸ್ತು ನಮ್ಮಿಂದ ಇತರರಿಗೆ ಸಿಕ್ಕರೆ ಅವರ ಮೇಲೆ ಕ್ರೋಧ. ಇವೆಲ್ಲವೂ ನಮ್ಮ ಮನಸ್ಸಿನ ಹೊಯ್ದಾಟ. ಇದೆಲ್ಲದರ ಅರ್ಥ ನಾವು ನಮ್ಮ ಮನಸ್ಸನ್ನು ಎಲ್ಲ ಸಂದರ್ಭಗಳಲ್ಲಿಯೂ ತಟಸ್ಥವಾಗಿಡಲು ಪ್ರಯತ್ನಿಸಬೇಕು. ಏನೇ ಬಂದರೂ ಭಗವಂತನ ದಯೆಯೊಂದಿರಲಿ ಎಂದು ಜೀವನದಲ್ಲಿ ಸುಖ ದುಃಖವನ್ನು ಸಮದೃಷ್ಟಿಯಲ್ಲಿ ಕಾಣುವ ಮುನಿಗಳಂತಾಗಬೇಕು ಎನ್ನುವುದು ಈ ಶ್ಲೋಕದ ಸಂದೇಶ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಧ್ಯವಾದಷ್ಟು ಗೀತಾಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡು ಆಧ್ಯಾತ್ಮಿಕತೆಯ ಹರಿವಿನೊಂದಿಗೆ ಸ್ಥಿತಪ್ರಜ್ಞರಾಗಲು ಪ್ರಯತ್ನಿಸೋಣ. ಹರಿ ಓಂ.